ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕವಿತಾ ಮಶ್ರೂಮ್ ಚಾನಲ್. ಆ್ಯಕ್ಚುಲಿ ವಿಡಿಯೋ ಮಾಡಿದ್ದು ತುಂಬ ದಿನವೇ ಆಗಿದೆ. ಸೊ ತುಂಬ ದಿನ ಬಿಟ್ಟು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಮಧ್ಯದಲ್ಲಿ ಏನೇನು ವಿಷಯಗಳೆಲ್ಲ ಇದ್ದಾವೆ ಅನ್ನೋದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಸೊ ಇವಾಗ ಮಾರ್ಕೆಟಿಂಗ್ ಎಲ್ಲ ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇರೋದ್ರಿಂದ ವಿಡಿಯೋ ಮಾಡೋಕ್ಕೆ ಟೈಮ್ ಅಡ್ಜಸ್ಟ್ ಆಗಿಲ್ಲ. ಸೊ ಅದಕ್ಕೋಸ್ಕರನೇ ತುಂಬಾ ಗ್ಯಾಪ್ ಬಂದಿದೆ ವಿಡಿಯೋ ಮಾಡಿ. ಸೊ ಆದಷ್ಟು ವಿಷಯಗಳನ್ನು ನಿಮ್ಮ ಕಡೆ ಶೇರ್ ಮಾಡೋಕ್ಕೋಗಿ ಈ ವಿಡಿಯೋ ಮುಖಾಂತರವಾಗಿ ನಾನು ಟ್ರೈ ಮಾಡ್ತೀನಿ. ಸೊ ನಾನಂದು ಈ ವಿಡಿಯೋ ಮುಖಾಂತರವಾಗಿ ಮಾರ್ಕೆಟಿಂಗ್ ಅಪ್ಡೇಟ್ ಹೆಂಗಿದೆ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ಮಾರ್ಕೆಟಿಂಗ್ ಅಪ್ಡೇಟ್ ಅಂದರೆ ನನಗೆ ಡೈಲಿ ಮಾರ್ಕೆಟಿಂಗ್ ಅಂದರೆ ನಾವು ಶಾಪ್ಸ್ಗೆ ಹಾಕೋದು ಎಲ್ಲರಿಗೂ ಗೊತ್ತಿದೆ. ಸೊ ಅದೇ ಥರನೇ ನಾವು ರೆಗ್ಯುಲರಾಗಿ ಶಾಪ್ಸ್ ಕೊಡ್ತಾಯಿದ್ದೀವಿ. ಅದೇ ಥರ ಇವಾಗ ಮ್ಯಾರೇಜ್ ಆರ್ಡರ್ಸನ್ನು ತಗೊತಾ ಇದ್ದೀವಿ ಮತ್ತು ಹೋಟೆಲ್ ಆರ್ಡರ್ಗಳು ಕೊಡ್ತಾಯಿದ್ದೀವಿ. ಈ ಬಲ್ಕಲ್ಲಿ ಸೊ ಈ ಪ್ಯಾಕಿಂಗ್ ಎಲ್ಲ ಹೋಗ್ತಾ ಇರೋದು ಬಂದು ನಮಗೆ ರೆಗ್ಯುಲರಾಗಿ ಶಾಪ್ಸ್ಗೆ ಕೊಡ್ತಾ ಇದ್ದೀವಿ ಅಲ್ವಾ. ಸೊ ಅದಕ್ಕೂ ಹೋಗ್ತಾ ಇದೆ. ಸೊ ಅದಕ್ಕೂ ಪ್ಯಾಕಿಂಗ್ ನಡೀತಾ ಇದೆ. ಮತ್ತು ಹೋಟೆಲ್ಸ್ಗೂ ನಾವು ಬಲ್ಕಾಗಿ ಕೊಡ್ತಾಯಿದ್ವಿ. ಸೊ ಅವ್ರಿಗಂತೂ ಪ್ಯಾಕೆಟ್ ಕೊಡೋಲ್ಲ, ಬಲ್ಕಾಗಿ ಎಷ್ಟು ಬೇಕಂತಾರೆ 5 kg 10 kg ಈ ಥರ ನಾವು ಹೋಟೆಲ್ಸ್ಗೆ ನಾವು ಪೋರ್ಟರ್ ಮಾಡೋದು ಮತ್ತು ಅವರೇ ಬಂದು ಇಲ್ಲಿ ಕಲೆಕ್ಟ್ ಮಾಡ್ಕೊಂಡು ಹೋಗೋದು. ಸೊ ಈ ಥರ ಪ್ಲ್ಯಾನ್ ಮಾಡಿದ್ದೀವಿ. ಇನ್ನೊಂದು ಇದೆಲ್ಲ ನಮಗೆ ಹೋಟೆಲ್ ಕೊಡೋ ಗೋಸ್ಕರ ನಾವು ಪ್ಯಾಕ್ ಮಾಡಿಕ್ಕಿದ್ದೀವಿ. ಮತ್ತು ಇದೇ ಥರನೇ ನಾವು ಮನೆಗೂ ಸೇಲ್ ಮಾಡ್ತಾಯಿದ್ದೀವಿ. ಅಂದರೆ ಮನೆ ಯೂಸಸ್ಗೆ 1 kg 2 kg ಈ ಥರ ಮನೆ ಯೂಸ್ ಮಾಡಿಕೊಡೋರ್ಗೂ ಸೇಲ್ಸ್ ಅನ್ನೋದು ಕೊಡ್ತಾಯಿದ್ವಿ. ಸೊ 1 kg ಟು ನೀವು ಅಪ್ ಟು 50 to 100 kg ಬೇಕೆಂದ್ರೇನು ನಾವು ಅರೇಂಜ್ ಮಾಡೋಕ್ಕೂ ರೆಡಿಯಾಗಿದ್ದೀವಿ. ಯಾರಿಗಾದರೂ ರಿಕ್ವೈರ್ಮೆಂಟ್ ಇದ್ದರೆ ನೀವು ಕೆಳಗಡೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನೊಂದು ಬಂದು ನಮ್ಮ ಕಡೆ ಕ್ವಾಲಿಟಿ ಎಲ್ಲ ಮಶ್ರೂಮ್ ಯಾವ ಥರ ಇದೆ ಅಂತಲೂ ನಾವು ವಿಡಿಯೋ ಮುಖಾಂತರವಾಗಿ ನೋಡ್ಬೋದು. ಸೊ ನಿಮ್ಗೆ ಇಲ್ಲಿ ಥರ ಮಶ್ರೂಮ್ ಅಂತೂ ಕಾಣಿಸ್ತಾ ಇದೆಯೋ ಅದೇ ಮಶ್ರೂಮ್ನ ನಿಮಗೂ ಕೈಗೆ ಅನ್ನೋದು ಸಿಗುತ್ತೆ ಆರ್ಡರ್ ಮಾಡ್ಕೊಂಡಿದ್ರೆ. ಇನ್ನೊಂದು ಏನಂದರೆ ಟ್ರೈನಿಂಗ್ ನಮ್ಮ ಕಡೆ ತಗೊಂಡಿರೋರು ಇವಾಗ ನಮಗೆ ಬೈಬ್ಯಾಕ್ ಅನ್ನೋದು ಕೊಡ್ತಾ ಇದ್ದಾರೆ. ಸೊ ಅದು ಯಾವ ಥರ ಮಶ್ರೂಮ್ಸ್ ಅವ್ರಿಗೆ ಹೆಂಗೆ ಬಂದಿದೆ ಮಶ್ರೂಮ್ಸು, ಸೊ ಅವರು ಹೆಂಗೆ ಕೊಟ್ಟಿದ್ದಾರೆ ಅಂತಲೂ ನೋಡ್ಬೋದು. ಸೊ ಇವರು ಸ್ಟಾರ್ಟಿಂಗ್ ಟ್ರೈನಿಂಗ್ ತಗೊಂಡಿರೋರು ಫಸ್ಟ್ ಕ್ರಾಪ್ ಬಂದಿದೆ ಮಶ್ರೂಮ್ ತಗೊಂಡು ಕೊಟ್ಟಿದ್ದಾರೆ. ಅವ್ರಿಗೆ ಕ್ಲೀನಿಂಗ್ ಹೆಂಗೆ ಮಾಡೋಕ್ಕಂತನೂ ಗೊತ್ತಿಲ್ಲ. ಸೊ ಅವ್ರು ಹಾಗೆ ತೊಗೊಂಡು ಬಂದು ಕೊಟ್ಟರು. ಸೊ ಅವ್ರಿಗೆ ಹೇಳಿದ್ದೀನಿ ಯಾವ ಥರ ಕ್ಲೀನಿಂಗ್ ಅನ್ನೋದು ಮಾಡಬೇಕು ಅಂತ. ಕೆಲವರಿಗೆ ಕ್ಲೀನಿಂಗ್ ಮಾಡಬೇಕು ಅನ್ನೋದು ಯಾವ ಥರ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರನೇ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಲೈಟಾಗಿ ಮೇಲೆ ಇರೋ ಒಂದು ಲೇಯರ್ ಮಾತ್ರ ತೆಗೆದುಬಿಟ್ಟಿದ್ರೆ ಅದಕ್ಕೆ ಅಂಟಿಸ್ಕೊಂಡಿದೆ ಮಣ್ಣು ಮತ್ತು ಏನಾದರೂ ವಾಟ್ರಿಂಗ್ ಮಾಡುವಾಗ ಅದು ಸ್ವಲ್ಪ ಕಲರ್ ಚೇಂಜ್ ಅನ್ನೋದು ಬಂದಿರುತ್ತೆ. ಸೊ ಅದು ಕ್ಲಿಯರಾಗಿ ಹೋಗುತ್ತೆ. ಈ ಥರ ನಾವು ಮಶ್ರೂಮ್ನ ಕ್ಲೀನ್ ಮಾಡಿಕೊಂಡು ಮಾರ್ಕೆಟಿಂಗ್ ಅನ್ನೋದು ಮಾಡಿಸ್ಕೋಬೇಕಾಗುತ್ತೆ. ಇನ್ನೊಂದು ಏನಂದರೆ ಹಾಗೆ ಹಾಕ್ಕೊಂಡು ಬಂದಿದ್ದಾರೆ ಅವರು. ಸೊ ಅದಕ್ಕೋಸ್ಕರ ಅದೇನಾಗಿದೆ ಅಂದರೆ ಮಶ್ರೂಮಲ್ಲಿ ಕೆಳಗಡೆ ಇರೋ ಮಣ್ಣೆಲ್ಲ ಸೊ ಮಶ್ರೂಮ್ ಮೇಲೆ ಫುಲ್ ಅಷ್ಟು ಮಶ್ರೂಮ್ಸ್ ಬ್ಯಾಗಲ್ಲಿ ಹಾಕ್ಕೊಂಡು ಬಂದಿದ್ದಾರೆ. ಸೊ ಎಲ್ಲ ಮಶ್ರೂಮ್ಸ್ಗೆಲ್ಲ ಟಚ್ ಆಗಿ ಸ್ವಲ್ಪ ಮಶ್ರೂಮ್ಸ್ ಎಲ್ಲ ಮಣ್ಣಾಗಿದೆ. ಸೊ ಅದನ್ನು ನಾವು ವಾಶ್ ಮಾಡಬಾರ್ದು. ಸೊ ವಾಶ್ ಮಾಡಿಬಿಟ್ಟು ನೀವು ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ಬೇಗನೆ ಹಾಳಾಗುತ್ತೆ ಮಶ್ರೂಮ್ಸು. ಏನೇ ಇದ್ದರೆ ನೀವು ಬಟ್ಟೆದಲ್ಲಿ ಇಲ್ಲ ಅಂದರೆ ಚಾಕುದಲ್ಲಿನೇ ಕ್ಲೀನ್ ಮಾಡಬೇಕಾಗುತ್ತೆ. ವಾಟರ್ ಅಂತೂ ಹಾಕಿ ಕ್ಲೀನ್ ಮಾಡಲೇಬಾರ್ದು. ಸೊ ಈ ಥರ ವಿಷಯಗಳು ಇವರಂತಲೇ ಇಲ್ಲ, ತುಂಬ ಜನರಿಗೆ ಗೊತ್ತಾಗಲ್ಲ ಹೇಗೆ ಕ್ಲೀನ್ ಮಾಡೋದು ಮತ್ತು ಯಾವ ಥರ ಮಶ್ರೂಮ್ನ ನಾವು ಡೆಲಿವರಿ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಕೆಲವರು ವಾಟ್ರಲ್ಲಿನೂ ನೆನೆಸ್ಬಿಟ್ಟು ಕೊಟ್ಬಿಡ್ತಾರೆ. ಸೊ ಅದಂತೂ ಬೇಗನೆ ಹಾಳಾಗುತ್ತೆ. ಮಾರ್ಕೆಟಿಂಗ್ ಅಷ್ಟು ದೂರನೂ ಹೋಗಲ್ಲ. ಅದು 1-2 ದಿನದಲ್ಲಿ ಮನೆ ಹತ್ರನೇ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಕ್ಲೀನ್ ಮಾಡೋಕ್ಕೆ ಮುಂಚೆ ಕ್ಲೀನ್ ಮಾಡಿದ ನಂತರ ವಿಡಿಯೋ ಹೆಂಗಿದೆ ಅಂತ ನೀವು ವಿಡಿಯೋ ಮುಖಾಂತರವಾಗಿ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ. ಅದೇ ಥರ ಇದರಲ್ಲಿ ಇನ್ನೊಂದು ಮುಖ್ಯ ವಿಷಯ ಹೇಳಬೇಕು ಅಂದ್ಕೊಂಡಿದ್ದೆ. ಯಾರು ಮಿಲ್ಕಿ ಫಾರ್ಮ್ ಅಂತೂ ಮಾಡಬೇಕು ಅಂದ್ಕೊಂಡಿದ್ದೀರೋ ಸೊ ಅವ್ರಿಗಂತೂ ಈ ಮಿಷನು ಒಳ್ಳೆ ಸಪೋರ್ಟಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಇದು ಬಂದು ನಿಮಗೆ ಹ್ಯೂಮಿಡಿಫೈಯರ್ ಥರನೇ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ನೀವು ವಾಟರಿಂಗ್ ಹೆಂಗಂದರೆ ನಿಮಗೆ ರೂಮ್ ಟೆಂಪರೇಚರು ಮತ್ತು ಹ್ಯೂಮಿಡಿಟಿನ ಮೇಂಟೈನ್ ಮಾಡುತ್ತೆ. ಅಂದರೆ ಗಾಳಿದಲ್ಲಿ ಇರೋ ತೇವಾಂಶನೂ ಇದು ಕಂಟ್ರೋಲ್ ಮಾಡುತ್ತೆ. ನಿಮಗೆ ಮಶ್ರೂಮ್ ಮೇಲೆ ವಾಟ್ರಿಂಗ್ ಕೊಡ್ತೀರಲ್ವ, ಸೊ ಆಫ್ಟರ್ 21 days ಆದಮೇಲೆ ನೀವು ವಾಟ್ರಿಂಗ್ ಹೆಂಗೆ ಮಾಡ್ತೀರೋ ಸೊ ಆ ವಾಟರಿಂಗ್ ಮಾಡೋವಾಗವೇ ನಿಮಗೆ ಆ ಗಾಳಿಯಲ್ಲಿ ಇರೋ ತೇವಾಂಶದಿಂದನೇ ನಿಮ್ಗೆ ಇದು ಮಶ್ರೂಮ್ ಬೆಳೆಯುತ್ತೆ. ಅಂದರೆ ನೀವು ನೀರು ಕೊಡೋ ಅವಶ್ಯಕತೆನೇ ಇರಲ್ಲ. ಸೊ ಆ ಥರ ಇದು ಅನ್ನೋದು ನಿಮಗೆ ಯೂಸ್ಫುಲ್ಲಾಗಿರುತ್ತೆ.
ಸೊ ಮಿಲ್ಕಿ ಮಶ್ರೂಮ್ ಯಾರ್ಯಾರು ಬೆಳಿಬೇಕು ಅಂದ್ಕೊಂಡಿದ್ದಾರೋ ಅವ್ರಿಗೆ ಇದು ತುಂಬ ಹೆಲ್ಪ್ಫುಲ್ಲಾಗಿದೆ ಈ ಮಿಷನ್ನು. ಆ್ಯಕ್ಚುಲಿ ಇದು ಬೇರೆಯವರು ಯೂಸ್ ಮಾಡಿದ್ದಾರೆ, ಯೂಸ್ ಮಾಡಿ ಅವ್ರಿಗೆ ಒಳ್ಳೆ ರಿಸಲ್ಟ್ಸ್ ಅಂತೂ ಬಂದಿದೆ, ನಮ್ಮ ಟ್ರೈನರ್ಸೇ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರನೇ ನಾನು ಇದು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾರಾದರೂ ಕ್ರಾಪ್ ಕರೆಕ್ಟಾಗಿ ಬರ್ತಾ ಇಲ್ಲ, ಎಲ್ಲ ಮೇಂಟೈನ್ ಮಾಡ್ತಾ ಇದ್ವಿ, ಟೆಂಪರೇಚರ್ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ವಿ, ಬಟ್ ಔಟ್ಪುಟ್ ಚೆನ್ನಾಗಿ ಬರ್ತಾ ಇಲ್ಲ ಅಂಥವ್ರಿಗೆ ಈ ಮಿಷನ್ ಏನಾದರೂ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರ್ತಾ ಇದೆ, ಔಟ್ಪುಟ್ ಎಲ್ಲ ಕ್ಲಿಯರ್ ಆಗಿದೆ. ಸೊ ಅವರು ಯೂಸ್ ಮಾಡಿದ್ದಾರೆ, ಯೂಸ್ ಮಾಡಿ ಔಟ್ಪುಟ್ ಬಂದ ಮೇಲೇ ನಾನಂತೂ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಥರ ನಮ್ಗೆ ರೆಗ್ಯುಲರ್ ಆರ್ಡರ್ಸ್ ಅಂತೂ ಇದ್ದಾವೆ. ಒಂದೊಂದು ಏನಂದರೆ ಈ ಮಳೆ ಸೀಸನಲ್ಲಿ ನನಗೆ ಸಿಕ್ಕಿರೋ ಒಂದು ಒಳ್ಳೆ ಫೋಟೋ ಅಂತಲೇ ಹೇಳ್ಬೋದು, ವಿಡಿಯೋ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾವು ಆಯಿಸ್ಟರ್ ಅಂತೂ ನಾವು ಆರ್ಗಾನಿಕ್ ಮೆಥಡಲ್ಲಿ ನಾವು ಬೆಳಿತೀವಿ. ಸೊ ನಾನು ಫಸ್ಟ್ ಟೈಮ್ ಅಂತೂ ನೋಡಿದೆ ನೇಚರಲ್ಲಾಗಿ ಇದು ಒಂದು ಗಿಡ ಮಧ್ಯದಲ್ಲಿ ಬಂತು. ಸೊ ಅದು ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಸೊ ಅದನ್ನು ನಿಮ್ಮ ಕಡೆ ಶೇರ್ ಮಾಡ್ಕೊಡೋಣ ಅಂತಲೇ ವೀಡಿಯೋ ಆ್ಯಡ್ ಮಾಡಿದ್ದೀನಿ. ಇದು ನೋಡ್ಬೋದು, ಮಾಮೂಲಿ ರೋಡ್ ಸೈಡ್ ಹೋಗ್ತಾ ಇದೆ ನಾನು. ಸೊ ನೋಡಿದರೆ ಅಲ್ಲಿ ಒಂದು ಮಶ್ರೂಮ್ ಚೆನ್ನಾಗಿ ಬಂದಿದೆ ಅಂತ ನೋಡೋಕ್ಕೆ ಹೋಗಿದ್ದೀನಿ. ಈ ಥರ ಮಶ್ರೂಮ್ಸ್ ಎಲ್ಲ ನಾವು ಸೀಸನ್ ವೈಸ್ ಸಿಗ್ತಾ ಇದ್ದಾವೆ. ಸೊ ಅದೂ ನಮಗೆ ಅದು ಈ ಸಿಟಿ ಒಳಗಡೆ ಸಿಗೋದಂದ್ರೂ ತುಂಬಾ ಖುಷಿಯಾಗಿತ್ತು ನೋಡೋಕ್ಕೆ. ಇದು ಬಂದು ಲಾಸ್ಟ್ ಟೈಮ್ ಟ್ರೈನಿಂಗ್ ಗ್ಲಿಮ್ಸಸ್ನ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ತುಂಬ ವಿಷಯಗಳು ಮರ್ತೋಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲ ವಿಷಯಗಳು ಕ್ಲಿಯರಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನೊಂದು ಮುಖ್ಯ ವಿಷಯ ಹೇಳೋದೇ ಮರ್ತೋಗಿದೆ, ನಿಮಗೆ ಹ್ಯೂಮಿಡಿಫೈಯರ್ ಬಗ್ಗೆ ಹೇಳಿದ್ನಲ್ವ. ಸೊ ಅದೇನಾದರೂ ಬೇಕು ಅಂದರೆ ಕೆಳಗಡೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲಾಂದರೆ ನೀವು ಡೈರೆಕ್ಟಾಗಿ ವಾಟ್ಸಪ್ ಮುಖಾಂತರನೂ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಅದ್ರ ಬೇಕಾಗಿರೋ ಲಿಂಕ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಅದೇ ಥರ ನಿಮಗೆ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರೆಯಬೇಡಿ ಅಂತ ವಿಡಿಯೋ ಮುಗಿತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.